ಡಿಸಿಎಂ ಪರಮೇಶ್ವರ್ ಬಳಿ ಕಾಂಗ್ರೆಸ್ ಕಾರ್ಯಕರ್ತೆ ಅಳಲನ್ನ ತೋಡ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಡಿಸಿಎಂ ಪರಮೇಶ್ವರ್ ಬಳಿ ಕಾಂಗ್ರೆಸ್ ಕಾರ್ಯಕರ್ತರೊಬ್ಬರು ಅಳಲನ್ನ ತೋಡ್ಕೊಂಡಿದ್ದಾರೆ. ಪರಮೇಶ್ವರ್ ಕಂಡ ಕೂಡಲೇ ಗಳಗಳನೆ ಹತ್ತಿದ್ದಾರೆ ಕೈ ಕಾರ್ಯಕರ್ತೆ. ಡಿಸಿಎಂ ಪರ ಮುಂದೆ ಅಳಲನ್ನ ತೋಡ್ಕೊಂಡಿದ್ದಾರೆ ಕಾರ್ಯಕರ್ತೆ ವೀಣಾ ಅನ್ನೋರು. ನನ್ನ ಮತ್ತು ನನ್ನ ಮಗಳನ್ನ ಸುಳ್ಳು ಕೇಸ್ನಲ್ಲಿ ಸಿಲುಕಿಸುತ್ತಿದ್ದಾರೆ. ಸ್ಪಂದನಾ ಫೌಂಡೇಶನ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತೆ ವೀಣಾ ಅವರು ತನ್ನ ಅಳಲನ್ನ ತೋಡ್ಕೊಂಡಿದ್ದಾರೆ. ಸ್ಪಂದನಾ ಫೌಂಡೇಶನ್ ಅವ್ಯವಹಾರ ಆರೋಪದಡಿ ವೀಣಾ ಅವರ ಬಂಧನವಾಗಿತ್ತು. ಮಗಳ ವಿರುದ್ಧ ವೇಶ್ಯಾವಾಟಿಕೆ ಆರೋಪದಡಿ ಕೇಸನ್ನ ದಾಖಲಿಸಿ ಬೆದರಿಕೆಯನ್ನು ಕೂಡ ಹಾಕ್ತಿದ್ದಾರಂತೆ. ಸಿಸಿಬಿ ಇನ್ಸ್ಪೆಕ್ಟರ್ ಮೊಹಮ್ಮದ್ ಶರೀಫ್ ಹಾಗೂ ಗೀತಾ ಕಶ್ಯಪ್ ಅವರು ಎಂಬಕ್ಕೆ ತುಂಬಾ ಕಿರುಕುಳ ನೀಡುತ್ತಿದ್ದಾರೆ ಅಂತ ಹೇಳಿದ್ದಾರೆ. ಪರಮೇಶ್ವರ್ ಬಳಿ 2 ಕೋಟಿ ದುಡ್ಡು ಕೊಡುವಂತೆ ಒತ್ತಡವನ್ನು ಕೂಡ ಹಾಕ್ತಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ಯಾರು ನಮ್ಗೆ ನ್ಯಾಯ ಕೊಡ್ತಿಲ್ಲ ಸರ್. ನಮ್ಮವರಾಗಿ ನನಗೆ ಕಾಂಗ್ರೆಸ್ ವಿರುದ್ಧ ಮಾತಾಡುವಂತ ನಾನೊಂದು ಪಾರ್ಟಿಲಿ ಇದ್ದೀನಿ. ನಾನು ಕಾಂಗ್ರೆಸ್ ವಿರುದ್ಧ ನೀವು ನಮ್ಮ ಸಹಾಯ ಕೊಡಿ ವಿರುದ್ಧ ನಾನು ಮಾತಾಡೋಕ್ಕಾಗಲ್ಲ. ದಯವಿಟ್ಟು ನನಗೋಸ್ಕರ 2 ನಿಮಿಷ ಟೈಮ್ ಕೊಡಿ ಸರ್. ನನ್ನ ಮಗಳು ಬೀದಿಗೆ ಬಂದಿದ್ದಾಳೆ ಸರ್. ಹೊಡೆದಿದ್ದಾರೆ, ಲಿಟ್ರಲಿ ಹೊಡೆದಿದ್ದಾರೆ. ನನ್ನ ಕೈ ಕಾಲೆಲ್ಲ ಈಗಲೂ ಗಾಯ ಆಗಿದೆ. ಯಾರು ನಮ್ಗೆ ನ್ಯಾಯ ಕೊಡ್ತಿಲ್ಲ ಸರ್. ನಮ್ಮವರಾಗಿ ನನಗೆ ಕಾಂಗ್ರೆಸ್ ವಿರುದ್ಧ ಮಾತಾಡುವಂತ ನಾನೊಂದು ಪಾರ್ಟಿಲಿ ಇದ್ದೀನಿ. ನಾನು ಕಾಂಗ್ರೆಸ್ ವಿರುದ್ಧ ನೀವು ನಮ್ಮ ಸಹಾಯ ಕೊಡಿ ವಿರುದ್ಧ ನಾನು ಮಾತಾಡೋಕ್ಕಾಗಲ್ಲ. ದಯವಿಟ್ಟು ನನಗೋಸ್ಕರ 2 ನಿಮಿಷ ಟೈಮ್ ಕೊಡಿ ಸರ್. ನನ್ನ ಮಗಳು ಬೀದಿಗೆ ಬಂದಿದ್ದಾಳೆ ಸರ್. ಹೊಡೆದಿದ್ದಾರೆ, ಲಿಟ್ರಲಿ ಹೊಡೆದಿದ್ದಾರೆ. ನನ್ನ ಕೈ ಕಾಲೆಲ್ಲ ಈಗಲೂ ಗಾಯ ಆಗಿದೆ. ಯಾರು ನಮ್ಗೆ ನ್ಯಾಯ ಕೊಡ್ತಿಲ್ಲ ಸರ್. ನಮ್ಮವರಾಗಿ ನನಗೆ ಕಾಂಗ್ರೆಸ್ ವಿರುದ್ಧ ಮಾತಾಡುವಂತ ನಾನೊಂದು ಪಾರ್ಟಿಲಿ ಇದ್ದೀನಿ. ನಾನು ಕಾಂಗ್ರೆಸ್ ವಿರುದ್ಧ ನೀವು ನಮ್ಮ ಸಹಾಯ ಕೊಡಿ ವಿರುದ್ಧ ನಾನು ಮಾತಾಡೋಕ್ಕಾಗಲ್ಲ. ದಯವಿಟ್ಟು ನನಗೋಸ್ಕರ 2 ನಿಮಿಷ ಟೈಮ್ ಕೊಡಿ ಸರ್. ನಮಗೆ ಡಿಸೆಂಬರಲ್ಲಿ ಒಬ್ಬ ಅನಿಲ್ ಅನ್ನೋರು ಸೀದಾ CCB ಹೋಗ್ಬಿಟ್ಟು ಸುಮ್ಮನೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೆ. 2.5 ಕೋಟಿ ಕೊಡಬೇಕು ಅವರು ಅಂತ. ಯಾಕೆಂದರೆ ನನ್ನ ಫೌಂಡೇಶನ್ ಚೆನ್ನಾಗಿ ನಡೀತಿದೆ, ಡೊನೇಷನ್ ಬರುತ್ತೆ ಅನ್ನೋ ಆಸೆಗೆ. ಆವಾಗ ಅಲ್ಲೊಬ್ಬರು ಇನ್ಸ್ಪೆಕ್ಟ್ರು ಮೊಹಮ್ಮದ್ ಶರೀಫ್ ಅನ್ನೋರು ನನ್ನ ಒಂದು 6 ಅವರ್ ಕೂರಿಸ್ಬಿಟ್ಟು ನೀನು ದುಡ್ಡು ತರಿಸ್ಕೊಡ್ಲೇಬೇಕು, ಇಲ್ಲ JC ಕಳಿಸ್ತೀನಿ, FIR ಮಾಡಿ ಅಂತ ನನ್ನ ಮೇಲೆ ತುಂಬ ದಬ್ಬಾಳಿಕೆ ಮಾಡಿದ್ರು. ಅದರ ನಂತರ ನಾನೇನು ಮಾಡಿದೆ, ಅವ್ರೇನು ಮಾಡಿದ್ರು, ಬಲವಂತದಲ್ಲಿ ನಂದು 9 ಚೆಕ್ಕು ಖಾಲಿ ಬಾಂಡ್ ಪೇಪರ್ಗೆಲ್ಲ ಜನವರಿ ಎಷ್ಟನೇ ತಾರೀಕಮ್ಮ 11 ನನ್ನ ಹತ್ರ ಸೈನ್ ಮಾಡಿಸ್ಕೊಂಡು ಕಳಿಸಿದ್ರು. ನಾನು ಇಮಿಡಿಯೇಟ್ ಅದನ್ನು ಲೋಕಾಯುಕ್ತಕ್ಕೆ DG ಆಫೀಸ್ಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೆ, ಈ ಥರ ಮಾಡಿದ್ದಾರೆ ಅಂತ. ಆ ಬೈಕೆ ಸುಮ್ಮನೆ ಆಗಿದ್ದರು. ಈಗ ಲಾಸ್ಟ್ ಆಗಸ್ಟ್ 18ನೇ ತಾರೀಕು ನಾನು ಮನೇಲಿದ್ದೀನಿ, ನನ್ನ ಆಫೀಸ್ ಸ್ಟಾಫು ನನ್ನ ಮಗಳೆಲ್ಲ ಇದ್ದಾರೆ. ಏಕಾಏಕಿ CCB ಅವರು ಫುಲ್ಲು ಸ್ಕ್ವಾಡ್ ಬಂದು ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂದರು. ಏನು ಕಾರಣಕ್ಕೆ ಅಂದರೆ, ಒಂದು ಕಾರಣ ಕೊಟ್ಟಿಲ್ಲ, ವಾರೆಂಟ್ ಇಲ್ಲ, ಏನೂ ಇಲ್ಲ. ಇಡೀ ನಮ್ಮ ಆಫೀಸ್ ಸ್ಟಾಫು ನನ್ನ ಎಲ್ಲರನ್ನೂ ಕರ್ಕೊಂಡೋದ್ರು. ಕರ್ಕೊಂಡೋಗಿ ನನಗೆ ಇಮಿಡಿಯೇಟ್ ಕೋರ್ಟಿಗೆ ಇದು ಮಾಡಿ ಯಾವುದೋ ಒಂದು ಕೇಸ್ ಅಂತ ಆದರು. ಯಾರು ಸರ್ ಕೇಸ್ ಹಾಕಿರೋದು, ನಾನು ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರ ಅಂತ ಕೇಳಿದ್ರು. ಅವ್ರ ಹತ್ರ ಒಂದಕ್ಕೂ ಪ್ರಶ್ನೆಗೆ ಉತ್ತರ ಇಲ್ಲ. ಹಿಂಗೆ ಒಂದಿನ ನಮಗೆ ಡಿಸೆಂಬರಲ್ಲಿ ಒಬ್ಬ ಅನಿಲ್ ಅನ್ನೋರು ಸೀದಾ CCB ಹೋಗ್ಬಿಟ್ಟು ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಆರೋಪವನ್ನ ಮಾಡಿದ್ದಾರೆ, ನನ್ನ ಬೆದರಿಸಿ ದುಡ್ಡು ಕಿತ್ಕೊಂಡು ಹೋಗಿದ್ದಾರೆ ಅಂತ. ಮತ್ತೆ ಯಾಕೆ ಅರೆಸ್ಟ್ ಮಾಡಿದ್ರು ಅನ್ನೋದಕ್ಕೂ ಕಾರಣ ಇಲ್ಲ ಅಂತ ಹೇಳಿದ್ದಾರೆ. ಹಾಗಿದ್ರೆ ಏನು ಇದೆಲ್ಲ? ದಿವ್ಯಾ, ಇವತ್ತು ಬೆಳಿಗ್ಗೆ ಪರಮೇಶ್ವರನ್ನ ಭೇಟಿಯಾಗಿ ಮಹಿಳೆ ಮನವಿಯನ್ನ ಮಾಡಿದ್ರು. ಸೊ ಅಲ್ಲಿ ಬಹಳ ಭಾವನಾತ್ಮಕವಾಗಿ ಅವರು ಕಣ್ಣೀರು ಹಾಕ್ತಾ ಇದ್ದ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಕೂಡ ಅವ್ರನ್ನ ವೈಯಕ್ತಿಕವಾಗಿ ಕರೆದು ಮಾತನಾಡಿದ್ರು. ಅವ್ರಿಗೆ ತೊಂದರೆ ಕೊಟ್ಟವರ ಮೇಲೆ ಈಗ ಸದ್ಯದಲ್ಲೇ ಕ್ರಮ ಕೈಗೊಳ್ತೀನಿ ಅನ್ನೋ ಒಂದು ಭರವಸೆಯನ್ನು ಕೂಡ ನೀಡಿದ್ದಾರೆ. ಮತ್ತೆ ಬಹಳ ಪ್ರಮುಖವಾಗಿ ಅವರ ಮಗಳು ಏನಿದ್ದಾರೆ, ಅವ್ರ ಪುತ್ರಿ ಮೇಘನಾಗೆ ಕಿರುಕುಳ ಏನ್ ನೀಡಿದ್ರು. ಅಂದ್ರೆ ನಕಲಿ ಕೇಸ್ ಬುಕ್ ಮಾಡಿಸ್ತೀನಿ, ವೇಶ್ಯಾವಾಟಿಕೆ ಕೇಸ್ ಬುಕ್ ಮಾಡಿಸ್ತೀನಿ ಅಂತ ಏನ್ ಬೆದರಿಕೆ ಮಾಡಿದ್ರು, ಅವ್ರ ವಿರುದ್ಧ ಕ್ರಮ ಕೈಗೊಳ್ಳುವಂತ ಒಂದು ಭರವಸೆನ ಪರಮೇಶ್ವರ್ ಅವರು ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇದಕ್ಕೆ ಸಹಕರಿಸಿದ ಪೊಲೀಸ್ ಅಧಿಕಾರಿ ಏನಿದ್ದಾರೆ, CCB ಪೊಲೀಸ್ ಅಧಿಕಾರಿ ಅವ್ರನ್ನು ಕೂಡ ಅವ್ರ ಮೇಲೂ ಕೂಡ ಕ್ರಮ ಜರುಗಿಸೋದಾಗಿ ಹೇಳಿದ್ದಾರೆ. ಬಟ್ ಅದರ ಬಗ್ಗೆ ಸಂಪೂರ್ಣವಾಗಿ ಸಾಕ್ಷ್ಯಾಧಾರಗಳನ್ನ ಎಲ್ಲ ಪರಿಶೀಲಿಸಿ ಒಂದು ಬಾರಿ ತನಿಖೆಯನ್ನ ಮಾಡಿಸಿ ತದನಂತರ ಕ್ರಮ ಕೈಗೊಳ್ಳುವಂತ ಒಂದು ಸಾಧ್ಯತೆಗಳಿದೆ. ಇವತ್ತು ಬೆಳಿಗ್ಗೆ ತಮ್ಮ ಪುತ್ರಿಯೊಡನೆ ಬಂದು ಅವರು ಪರಮೇಶ್ವರನ್ನ ಭೇಟಿಯಾಗಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ದಿವ್ಯಾ.
ಓಕೆ, ಅವರ ಫೌಂಡೇಶನ್ಗೆ ಒಳ್ಳೆ ಫಂಡ್ಸ್ ಬರ್ತಾ ಇತ್ತು, ಸೊ ಹೀಗಾಗಿ ಅವ್ರು ಈ ತರ ಮಾಡ್ತಾ ಇದಾರೆ ಅಂತ ಮಹಿಳೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದು ನಿಜಾನಾ? ಅವ್ರಿಗೆ ಯಾರಾದ್ರೂ ಆಗದಿರೋ ಕೈವಾಡ ಏನಾದ್ರೂ ಇದೆಯಾ ಇದ್ರ ಹಿಂದೆ? ಯಾಕೆ ಈ ರೀತಿ ಮಾಡ್ತಾ ಇದಾರೆ ಮಹಿಳೆಗೆ? ಸದ್ಯ ದಿವ್ಯಾ ಬಂದಿರುವಂತ ಮಾಹಿತಿ ಪ್ರಕಾರ ಉಷಾ ಕಶ್ಯಪ್ ಅನ್ನುವಂತವ್ರ ಹೆಸರು ಏನೋ ಕೇಳಿ ಬಂದಿದೆ ಪ್ರಕರಣದಲ್ಲಿ. ಅದರ ಬಗ್ಗೆ ಸತ್ಯಾಸತ್ಯತೆಗಳನ್ನ ಪರಿಶೀಲನೆ ಮಾಡಿ ಅದರ ಬಗ್ಗೆ ಕ್ರಮ ಕೈಗೊಳ್ಳುವಂತ ಭರವಸೆಯನ್ನ ನೀಡಿದ್ದಾರೆ. ಇನ್ನೂ ಅದರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗ್ಬೇಕಾಗಿದೆ. ಹೀಗಾಗಿ ಸದ್ಯಕ್ಕೆ ಆ ಮಹಿಳೆ ಮಾಡಿರುವಂತ ಮನವಿ ಆಧಾರದ ಮೇಲೆ ಒಂದು ಪ್ರಾಥಮಿಕ ತನಿಖೆಯನ್ನು ನಡೆಸಿ ಕ್ರಮ ಕೈಗೊಳ್ಳಲಿಕ್ಕೆ ಪೊಲೀಸರಿಗೆ ಸೂಚನೆ ನೀಡುವಂತ ಸಾಧ್ಯತೆಗಳಿದೆ. ಗೃಹ ಸಚಿವರು ನೋಡ್ಬೇಕು ಇದು ಯಾವ ರೀತಿ ಟ್ವಿಸ್ಟ್ ಆಗುತ್ತೆ ಕೇಸ್, ಮತ್ತೆ ಈ ಕೇಸ್ನಲ್ಲಿ ಏನು ಅನ್ನೋದು ತನಿಖೆ ಬಳಿಕನೇ ಗೊತ್ತಾಗಲಿದೆ ದಿವ್ಯಾ. ಓಕೆ ಪವನ್, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ.